ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ? ಯಾಕಂದರೆ SSLC ಮಕ್ಕಳ ಕೈಯಲ್ಲಿ ಚಾಕು ಪೆನ್ ಹಿಡಿದು ಎಕ್ಸಾಮ್ ಬರೀರೋ ಅಂದರೆ ಕ್ರೌರ್ಯದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ. ಪೆನ್ ಬದಲಿಗೆ ಇವರ ಕೈಯಲ್ಲಿ ಬಂದಿರೋದು ಚಾಕು ಚೂರಿಗಳು. ಹೇಗೆ ಬರ್ತಾ ಇದೆ? ಹಾಗಾದರೆ ಶಾಲೆಗೆ ಚಾಕು ಚೂರಿಗಳನ್ನ ಏತಕ್ಕಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ? ಇದೇನು ಎಲ್ಲೋ ನಡೆದಿದ್ದು ಅಂದ್ಕೋಬೇಡಿ. ಯಾವುದೋ ಉತ್ತರ ಪ್ರದೇಶ ಹಾಗೆ ಇಲ್ಲ ಅಂತಂದರೆ ಬಿಹಾರ, ಇಲ್ಲೆಲ್ಲೋ ನಡೀತಾ ಇದೆ ಅಂದ್ಕೋಬೇಡಿ. ಇದು ನಡೆದಿದ್ದು ಬೆಂಗಳೂರಿನ JP ನಗರದಲ್ಲಿ. JP ನಗರದ ಕೇವಲ ಒಂದು ಎಕ್ಸಾಮ್ ಹಾಲ್ನ ಹೊರಭಾಗದಲ್ಲಿ ನಡೆದಂತಹ ಒಂದು ಘಟನೆ. ಅದು ಏನು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಿನ್ನೆ SSLC ಎಕ್ಸಾಮ್ ನಡೆಯೋ ವೇಳೆ ಬ್ಯಾಗ್ ಇಡೋ ವಿಷಯಕ್ಕೆ ಚಿಕ್ಕದಾಗಿ ಗಲಾಟೆ ಆಗಿದೆ. ಅದು ಸಾರಕ್ಕಿ ಶಾಲೆಯ ಮಕ್ಕಳು ಹಾಗೆ ರಾಗಿಗುಡ್ಡ ಶಾಲೆಯ ಮಕ್ಕಳ ನಡುವೆ. ಈ ಎರಡೂ ಶಾಲೆಯ ಮಕ್ಕಳಿಗೆ ಅದು ಏನು ಇದೆಯೋ ಗೊತ್ತಿಲ್ಲ. ಇಬ್ಬರ ನಡುವೆ ವೈಷಮ್ಯ ಮೊದಲಿನಿಂದಲೂ ಹೀಗೆ ಇದೆ. ಯಾಕೆಂದರೆ ಇದು ಮೊದಲೇನಲ್ಲ. ಕೆಲವೊಮ್ಮೆ ಸ್ಪೋರ್ಟ್ಸ್ ವಿಷಯದಲ್ಲಿ ಈ ರೀತಿಯಾದಂಥ ಜಗಳಗಳನ್ನು ನಾವು ಕೂಡ ಕಣ್ಣಾರೆ ಕಂಡಿದ್ದೇವೆ. ಆದರೆ ಮೊದಲೆಲ್ಲ ನಾವು ಜಗಳ ಮಾಡಿಕೊಂಡ್ರೆ ಅದನ್ನು ಅಲ್ಲೇ ಬಿಟ್ಟು ಬರ್ತಿದ್ವಿ. ಆದರೆ ಇಲ್ಲಿ ಹಾಗೆ ಆಗಲಿಲ್ಲ. ಯಾಕೆಂದರೆ ನಮಗೂ ಗೊತ್ತಿತ್ತು, ನಾವು ಓದುವ ಕಾಲದಲ್ಲೂ ಬಹಳಷ್ಟು ಜಗಳಗಳನ್ನ ನಾವು ನಮ್ಮ ಸ್ನೇಹಿತರ ಜೊತೆ ಮಾಡ್ಕೊಳ್ತಾ ಇದ್ವಿ. ಆದರೆ ಆ ಜಗಳವನ್ನು ರೋಡಿನಲ್ಲೇ ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ಆದರೆ ಇಲ್ಲಿ ಹಾಗೆ ಆಗಲಿಲ್ಲ. ಯಾಕೆಂದರೆ ಎಕ್ಸಾಮ್ ಮುಗಿದ ಮೇಲೆ ನಡೆದದ್ದು ಮಾರಾಮಾರಿ. ಸ್ನೇಹಿತರೆ, ನಾವು ನೋಡಬೇಕಾಗತ್ತೆ. ಹಾಗಾದರೆ ಇವರಿಗೆ ಮಾರಾಮಾರಿ ನಡೆಯೋದಕ್ಕೆ ಒಂದು ರೀಸನ್ನೇ ಇರಲಿಲ್ಲ ಇಲ್ಲಿ. ಯಾಕೆಂದರೆ ಇವರಿಗೆ ಏನೋ ನನ್ನ ದೊಡ್ಡತನ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ದಡ್ಡರಾಗಿ ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್. ಈ ಸ್ಟೂಡೆಂಟ್ಸ್ ಕೈನಲ್ಲಿ ಸಿಕ್ಕಿದ್ದು ಚಾಕುಗಳು ಎಲ್ಲ. ಯಾಕಂದರೆ ಎಕ್ಸಾಮ್ ಮುಗಿದ ಮೇಲೆ ನಡೆದಿದ್ದು ಮಾರಾಮಾರಿ. ಆದರೆ ಸಾರಕ್ಕಿ ಶಾಲೆ ಹಾಗೂ ರಾಗಿಗುಡ್ಡ ಶಾಲೆಯ ಮಕ್ಕಳಿಂದ ಆಗಿದ್ದು ಮೂವರಿಗೆ ಚಾಕು ಇರಿತ. ಆದರೆ ಇವರಿಗೆಲ್ಲ ಚಾಕು ತೆಗೆದುಕೊಂಡು ಶಾಲೆಗೆ ಹೋಗೋಕ್ಕೆ ಯಾಕೆ ಬಂದರು ಅದು ಎಂತೂ ನನಗೆಂತೂ ಗೊತ್ತಿಲ್ಲ. ಹಾಗಂತ ತಪ್ಪು ಅವರದ್ದೇನಾ ಅಂದರೆ ಕಾನೂನಿನ ಪ್ರಕಾರ ತಪ್ಪೇ. ಅದು ನಾನು ಮಾಡಲಿ ಇಲ್ಲ ಅವರೇ ಮಾಡಲಿ ಇಲ್ಲ ಕಾನೂನಿನ ಪ್ರಕಾರ ಪೊಲೀಸರೇ ಮಾಡಲಿ, ಅದು ತಪ್ಪೇ ಆಗಿರುತ್ತೆ. ಈಗಾಗಲೇ JP ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಕ್ರೌರ್ಯ ಎಲ್ಲಿಂದ ಬಂತು ಅನ್ನೋದನ್ನು ಹಾಗೆ ನೋಡಬೇಕು. ಇದನ್ನು ತಿಳಿದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಈ ರೀತಿಯಾದಂಥ ಒಂದು ಶಾಲೆಗಳಲ್ಲಿ ಕ್ರೌರ್ಯವನ್ನು ಮೆರೆಯೋದಕ್ಕೆ ಮುಂದಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಕ್ಕಂಥ ಸಿನಿಮಾಗಳು, ಪೋಷಕರು ಕೂಡ ಇತ್ತೀಚಿನ ದಿನಗಳಲ್ಲಿ ಕ್ರೌರ್ಯಗಳನ್ನು ಹೆಚ್ಚು ಹೊಂದಿರತಕ್ಕಂಥ ಸಿನಿಮಾಗಳನ್ನೇ ನೋಡೋದು. ಆ ಸಿನಿಮಾಗಳನ್ನು ನೋಡಿ ಚಪ್ಪಾಳೆಯನ್ನು ತಟ್ತಾರೆ. ಆ ಚಪ್ಪಾಳೆಗಳು ಈ ದಿನ ಅವರ ಮಕ್ಕಳಿಗೂ ಕೂಡ ಏನು ಕ್ರೌರ್ಯವನ್ನು ತುಂಬ್ತಾ ಇದೆ, ಆ ಕ್ರೌರ್ಯಗಳು ಕೂಡ ಆ ಮಕ್ಕಳನ್ನು ಪ್ರೇರೇಪಿಸ್ತಾ ಇದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಧಾರಾವಾಹಿಗಳನ್ನ ನೋಡಿದರೂ ಕೂಡ ಅಲ್ಲಿಯೂ ಕೂಡ ಕ್ರೌರ್ಯಗಳು ಹಾಗೆ ಮೋಸದ ಒಂದು ಬಹಳಷ್ಟು ವಿಷಯಗಳು ಹಾಗೆ ವಂಚನೆ ವಿಷಯಗಳು. ಸರಿಯಾದ ವಿಷಯಗಳು 1% ಇದ್ದರೆ ಇನ್ನು 99% ಕ್ರೌರ್ಯ ಹಾಗೆಯೇ ಮೋಸ ವಂಚನೆ ಈ ರೀತಿಯಾದಂಥ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಧಾರಾವಾಹಿಗಳು ಕೂಡ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಆ್ಯಪ್ಗಳಿದೆ. ಆ ಆ್ಯಪ್ಗಳಲ್ಲಿ ಬರ್ತಕ್ಕಂತಹದ್ದು ಬಹಳಷ್ಟು ವೆಬ್ಸೈಟ್ಗಳಲ್ಲಿ ವೆಬ್ ಸೀರೀಸ್ಗಳು. ಅದರಲ್ಲೂ ಕೂಡ ಬರುವಂಥದ್ದು ನೀವು ನೋಡಿರಬಹುದು. ಕ್ರೌರ್ಯವನ್ನು ಮೆರೀತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು ಹಾಗೆ ಚೀಟಿಂಗ್ ಮಾಡ್ತಕ್ಕಂಥದ್ದು. ಇದನ್ನು ನೋಡಿ ಚಪ್ಪಾಳೆ ಹೊಡಿತಕ್ಕಂಥ ಪೇರೆಂಟ್ಸ್ ಹಾಗೆಯೇ ಏನು ಪೋಷಕರಿದ್ದೀರಿ ಅದು ಮಕ್ಕಳಿಗೆ ಕ್ರೌರ್ಯವನ್ನು ತುಂಬ್ತಾ ಇದೆ. ಅದನ್ನು ಯಾಕೆಂದರೆ ನೀವು ನೋಡುವುದರ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೇ ತಲೆಯಲ್ಲಿ ತುಂಬ್ತಾ ಇದ್ದೀರಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ಸುಮ್ಮನಿರಿಸೋದಕ್ಕೆ ಕೂಡ ನೀವು ಮಕ್ಕಳ ಕೈಗೆ ಮೊಬೈಲ್ನ ಕೊಡ್ತಾ ಇದ್ದೀರಿ. ಅಂದರೆ ನನ್ನ ಮಗು ಅಳೋದನ್ನು ಬಿಟ್ಟು ಅಥವಾ ಏನೋ ಒಂದು ಅಂದರೆ ಸ್ವಲ್ಪ ಏನು ಕೋಪ ಮಾಡಿಕೊಳ್ಳೋದನ್ನು ಬಿಟ್ಟು ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಮೊಬೈಲನ್ನು ಕೊಡ್ತೀರಿ. ಆ ಮಗುವಿನ ಕೈಯಲ್ಲಿ ಮೊಬೈಲ್ನ ಕೊಟ್ಟ ಮೇಲೆ ಆ ಮಗು ಏನನ್ನು ನೋಡ್ತಾ ಇದೆ, ಇತ್ತೀಚಿನ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಏನೇನನ್ನು ನೋಡುತ್ತೆ ಅದನ್ನು ಗೊತ್ತಿರೋದೇ ಇಲ್ಲ. ಆ ಮಗು ನೋಡೋದು ಜಾಸ್ತಿ ಕ್ರೌರ್ಯದ ವಿಷಯಗಳನ್ನೇ. ಇತ್ತೀಚಿನ ಒಂದು ವರದಿ ಹೇಳ್ತಾ ಇದೆ, ಸರಿಸುಮಾರು 75-78% ಕ್ರೌರ್ಯದ ಒಂದು ಏನು ಈ ವೆಬ್ ಸೀರೀಸ್ ಇರಬಹುದು ಹಾಗೆಯೇ ಚಿತ್ರಗಳಿರ್ಬೋದು, ಅಂದರೆ ಫಿಲಮ್ಗಳಿರ್ಬೋದು ಹಾಗೆಯೇ ಧಾರಾವಾಹಿಗಳಿರ್ಬೋದು, ಇದನ್ನೇ ಮಕ್ಕಳುಗಳು ಅತಿಯಾಗಿ ನೋಡ್ತಾ ಇದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ 75-78% ಕ್ರೌರ್ಯ ಇರತಕ್ಕಂಥದ್ದು. ಹಾಗೆಯೇ ಈ ಒಂದು ಅರೆಬರೆ ಬಟ್ಟೆಯನ್ನು ಹಾಕಿಕೊಂಡು ಇರತಕ್ಕಂಥ ಒಂದು ಏನು ವಿಷಯಗಳನ್ನೇ ನೋಡ್ತಾ ಇದ್ದಾರೆ ಅನ್ನೋದು.
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಗೇಮ್ಸ್. ಆ ಗೇಮ್ಸನ್ನು ತೊಗೊಂಡ್ರೆ ಮೊಬೈಲ್ ಗೇಮ್ಸನ್ನು, ಅದು ಕೂಡ ಕ್ರೌರ್ಯನೇ. ಯಾಕೆಂದರೆ ಆ ಗೇಮ್ನಲ್ಲೂ ಕೂಡ ಹೋದರೆ, ನಾವು ನೋಡೋದಕ್ಕೆ ಹೋದರೆ ಕೆಲವೊಮ್ಮೆ ಹೇಗಿರುತ್ತೆ ಅಂದರೆ, ಹೊಡೆದ್ರೆ ರಿವಾರ್ಡ್ಸ್ ಕೊಡ್ತಾರಂತೆ, ಸಾಯಿಸಿದರೆ ಅವಾರ್ಡ್ ಕೊಡ್ತಾರೆ. ಈ ಥರದ ಗೇಮ್ಸ್ಗಳೇ ಜಾಸ್ತಿ ಸಿಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತೇ ಇದೆ ಬಹಳಷ್ಟು ಗೇಮ್ಗಳು ಯಾವ ರೀತಿ ಇರುತ್ತೆ ಅನ್ನೋದು. ಹೊಡೆದಾಗ ನಿಮಗೆ ಅಲ್ಲೇನೋ ಅವಾರ್ಡ್ ಸಿಗುತ್ತೆ, ಈ ಥರದ್ದು ಸಾಯಿಸಿದಾಗ ಅವಾರ್ಡ್ ಸಿಗುತ್ತೆ. ಇದೇ ಈ 15-16 ವರ್ಷಗಳ ಹಿಂದೆ ಹೋದರೆ ಬಾಲಮಂಗಳ, ಚಂಪಕ, ಸುಧಾ, ತರಂಗ ಇಂತಹ ಪುಸ್ತಕಗಳನ್ನ ಓದ್ತಾ ಇದ್ರು. ಈಗ ಹಾಗೇನಿಲ್ಲ, ಎಲ್ಲದಕ್ಕೂ ಮೊಬೈಲೇ. ಬಟ್ಟೆ ಬಿಚ್ಕೊಂಡು ಕುಣಿದ್ರೆ ಲೈಕ್ಸ್, ಕ್ರೌರ್ಯದ ಒಂದು ಡೈಲಾಗ್ ಇದ್ದರೆ ವ್ಯೂಸ್. ಇದೆಲ್ಲವನ್ನು ಪೋಷಕರು ಗಮನಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ಈ ಒಂದು ಕ್ರೌರ್ಯವನ್ನು ಮೆರೀತಾರೆ. ಈ ಒಂದು ಸಾಕ್ಷಿಯಾಗಿ, ಈ ಒಂದು ಉದಾಹರಣೆಯಾಗಿ ನಮಗೆ ಸಿಕ್ಕಿದ್ದು ಎಕ್ಸಾಮ್ ಬರೆಯುವ ವೇಳೆಯಲ್ಲಿ, ಎಕ್ಸಾಮ್ ಬರೆದ ನಂತರ ನಡೆದಂತಹ ಈ ಒಂದು ಘಟನೆ, JP ನಗರದಲ್ಲಿ ನಡೆದಂಥ ಈ ಒಂದು ಘಟನೆ ಬಹಳಷ್ಟು ಈಗಾಗಲೇ ನ್ಯೂಸ್ ಆಗಿದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಪೋಷಕರು ಗಮನಿಸಿ ತಡೆಗಟ್ಟದಿದ್ದರೆ ನಿಮ್ಮ ಮಕ್ಕಳು ಜೈಲು ಪಾಲಾಗ್ತಾರೆ ಅಷ್ಟೇ. ಯಾಕಂದರೆ ನಿಮ್ಮ ಮಕ್ಕಳ ಭವಿಷ್ಯ ಹೇಳ್ತಾ ಇರ್ತೀರಿ ನೀವು, ಶಿಕ್ಷಕರ ಕೈಯಲ್ಲಿದೆ ಅಂತ. ಇತ್ತೀಚಿನ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅದು ಶಿಕ್ಷಕರ ಕೈಗೆ ಎಲ್ಲವನ್ನು ಕೊಟ್ಟಿಲ್ಲ. ಶಿಕ್ಷಕರ ಕೈಗೆ ಕೊಡುವುದರ ಬದಲಾಗಿ ಇಲ್ಲಿ ಮಕ್ಕಳ ಕೈಗೆ ಶಿಕ್ಷಕರ ಭವಿಷ್ಯವನ್ನು ಕೊಟ್ಟು ಕೂರಿಸಿದೆ. ಹಾಗಾಗಿ ಕೆಲವೊಂದು ಕಾನೂನುಗಳು, ಕೆಲವೊಂದು ಬೇಡದ ಕಾನೂನುಗಳು ಬೇಕಾಗಿರುವುದು ಮಕ್ಕಳ ಒಂದು ಏನು ರಕ್ಷಣೆ ಅನ್ನುವ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕಾನೂನುಗಳು ಮಕ್ಕಳನ್ನು ಹಾದಿ ತಪ್ಪಿಸ್ತಾ ಇದೆ. ಯಾಕೆಂದರೆ ಮಕ್ಕಳಿಗೆ ಈ ದಿನ ನಾವು ಏನನ್ನು ಹೇಳಲಿಕ್ಕಾಗೋದಿಲ್ಲ. ಹೇಳೋದಕ್ಕೆ ಹೋದರೆ ಹೇಳೋದಕ್ಕೆ ನೀನ್ಯಾರೋ, ಕೇಳೋದಕ್ಕೆ ನೀನ್ಯಾರೋ, ಈ ರೀತಿಯಾದಂಥ ಪ್ರಶ್ನೆಗಳು ಬಹಳಷ್ಟು ಶಾಲೆಗಳಲ್ಲಿ ಬಂದಿದೆ. ಶಾಲೆಯಲ್ಲಿ ಶಿಕ್ಷಕರು ಬೈದದ್ದಕ್ಕೂ ಕೂಡ ಶಿಕ್ಷಕರ ಮೇಲೆ ಕಂಪ್ಲೇಂಟ್ಗಳಾಗಿದೆ. ಪೋಷಕರು ಕೂಡ ಅಲ್ಲಿ ಉತ್ತೇಜನವನ್ನು ಕೊಡ್ತಾರೆ. ನಿಮ್ಮ ಶಿಕ್ಷಕರು ಬೈದರೆ ನಾನು ನೋಡ್ಕೊಳ್ತೀನಿ ಅನ್ನುವ ಮಟ್ಟಿಗೆ ಹೋಗಿ ಶಿಕ್ಷಕರಿಗೆ ಪೋಷಕರು ಬೈಯುವುದನ್ನು ಕೂಡ ನಾವು ನೋಡಿರ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಮಾತ್ರ ಇರುತ್ತೆ. ಇದೆಲ್ಲವನ್ನು ತಡೆಗಟ್ಟಬೇಕಾಗಿರೋದು ಕೊನೆಯದಾಗಿ ಪೋಷಕರೇ. ಯಾಕೆಂದರೆ ಪೋಷಕರು ಎಲ್ಲವನ್ನು ವಹಿಸಿಕೊಂಡು ಮಾತನಾಡಿದರೆ ಈ ಕ್ರೌರ್ಯ, ಈ ತರಹದ ಬಹಳಷ್ಟು ಕೆಟ್ಟ ವಿಷಯಗಳು, ಇನ್ನೂ ಬಹಳಷ್ಟು ಕೆಟ್ಟ ವಿಷಯಗಳು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಪ್ರೌಢಶಾಲಾ ಶಿಕ್ಷಣದಲ್ಲೇ ನೋಡ್ತಾ ಇದ್ದೇವೆ. ಆ ತರಹದ ಒಂದು ಪ್ರೌಢಶಾಲಾ ಶಿಕ್ಷಣದಲ್ಲಿ ಅಂದರೆ ಈ ಒಂದು ಶಿಕ್ಷಣದ ಜೊತೆಗೆ ಹೋಗದೆ ಮಕ್ಕಳು ಕೆಟ್ಟ ವಿಷಯಗಳ ಜೊತೆಗೆ ಹಾಗೆ ಕೆಲವೊಂದು ಕೆಟ್ಟ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಇದೆಲ್ಲವನ್ನು ಗಮನಿಸಬೇಕಾಗೋದು ಪೋಷಕರು. ಶಾಲೆಯಲ್ಲಿ ಇದ್ದಷ್ಟು ವೇಳೆ ಮಾತ್ರ ಶಿಕ್ಷಕರು ನೋಡೋದಕ್ಕಾಗತ್ತೆ. ಆದರೆ ಶಾಲೆಯಿಂದ ಹೊರಗೆ ಹೋದ ನಂತರ ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಎಲ್ಲವನ್ನು ತಿಳಿದುಕೊಳ್ಬೇಕಾಗಿರೋದು ಪೋಷಕರಿಗೆ ಗೊತ್ತಿರಬೇಕು ಆ ಮಕ್ಕಳ ಬ್ಯಾಗ್ನಲ್ಲಿ ಏನಿದೆ ಅಂತ. ಆದರೆ ಇಲ್ಲಿ ಪೋಷಕರಿಗೆ ಗೊತ್ತಿರಲ್ಲ ಬ್ಯಾಗ್ನಲ್ಲಿ ಏನಿದೆ, ಯಾವ ಬುಕ್ಸ್ ಇದೆ, ಏನಿಲ್ಲ ಅನ್ನೋದು. ಹಾಗಾಗಿ ಇದೆಲ್ಲವನ್ನು ಪೋಷಕರೇ ನೀವೇ ಗಮನಿಸದಿದ್ದರೆ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಜೈಲು ಪಾಲಾಗ್ತಾರೆ. ಆಗ ಅಳುವುದಕ್ಕಿಂತ ಈಗ ದಂಡಿಸಿ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಗೆ ತೆಗೆದುಕೊಂಡು ಬನ್ನಿ. ಇಲ್ಲವಾದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡಿದಂತಾಗುತ್ತೆ. ಇದನ್ನು ತಿಳಿದುಕೊಳ್ಳಿ. ಹಾಗಾಗಿ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.